ಬಟ್ ಈಗ ಎಸ್ ಟಿ ಕ್ಯಾಟಗರಿಯನ್ನ ಏನು ಈಗ ಸಪರೇಟ್ ಮಾಡಿದ ನಂತರ ಅಂದ್ರೆ ಪ್ರತ್ಯೇಕ ಸಚಿವಾಲಯ ಮಾಡಿದ ನಂತರ ಎಲ್ಲ ಒಂದು ಕಡೆಗೆ ಎಸ್ ಟಿ ಸಮುದಾಯಕ್ಕೆ ಸಿಗಬೇಕಾದಂಥ ಸವಲತ್ತುಗಳು ಸರ್ಕಾರದಿಂದ ಸಿಗ್ತಾ ಇಲ್ಲ. ಅದು ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಅದು ಆಯಿತು. ಈಗಲೂ ಕೂಡ ಅದೇ ಸಮಸ್ಯೆ ಆಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇಲ್ಲ ಸಿಗ್ತಾ ಇದೆ. ಸೊ ಖಂಡಿತವಾಗಿ ಸಿಗ್ತಾ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಜಾಸ್ತಿ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ, ಕಡಿಮೆ ಆಗಿದೆ ಸಂಖ್ಯೆ. ಅದನ್ನ ಈ ಬಜೆಟ್ನಲ್ಲಿ ಸರಿ ಓದಿಸ್ಲಿಕ್ಕೆ, ಯಾಕಂದ್ರೆ ಇತ್ತೀಚೆಗೆ ಮೊನ್ನೆ ನಡೆದಂತಹ ಒಂದು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ದಲಿತ ಸಮುದಾಯದ ಎಲ್ಲ ನಾಯಕರು ಕೇಳ್ತಾ ಇದ್ದಿದ್ದು ಅಥವಾ ಎಸ್ ಟಿ ಸಮುದಾಯದ ನಾಯಕರು ಕೇಳ್ತಾ ಇರುವಂಥದ್ದು ಈ ಸಿಗುವಂತ ಅಂದ್ರೆ ನಿಗಮಗಳಿಂದ ಏನು ಲೋನ್ಗಳು ಇರ್ಬೋದು, ಸಾರಥಿ ಯೋಜನೆ ಇರ್ಬೋದು, ಸ್ವಾವಲಂಬಿ ಯೋಜನೆಗಳು ಒಂದು ಕ್ಷೇತ್ರಕ್ಕೆ 2-3 ಜನಕ್ಕೆ ಕೊಟ್ರೆ ಸೊ ಅಲ್ಲಿ ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪ್ತಾನೆ ಇಲ್ಲ ಅಂತ ಹೇಳಿ. ಸೊ ಅದಕ್ಕೆ 1,000 ಕಿಲೋಮೀಟರ್ ಇಂದ ಜನ ಬೆಂಗಳೂರಿಗೆ ಬಂದು ಹೋಗಿ ಮಾಡ್ತಾರೆ. ನಿಜ, ಅದರಲ್ಲಿ ಕಡಿಮೆ ಕೊಟ್ಟಿದ್ದು ಅದನ್ನೇ ಹೇಳಿದೆ, ನಾನು ಒಪ್ಕೊಂತೀನಿ ಈಗಾಗಲೇ. ಸೊ 15-21 ಶಾಸಕ ಕೊಡಬೇಕಾದಲ್ಲಿ 2-3 ಕೊಟ್ಟಿದ್ದು ಉದಾಹರಣೆ ಇದೆ. ಆದರೆ ಈ ಬಜೆಟ್ನಲ್ಲಿ ಅದು ಸರಿ ಹೋಗುತ್ತದೆ ಅಂತ ನಾವು ಆಶೆಯನ್ನು ಇಟ್ಕೊಂಡಿದ್ದೀವಿ. ಈಗ ನಿಮ್ಮನ್ನ ನಾನು ಮೊದಲೇ ಹೇಳಿದ ಹಾಗೆ ಅಹಿಂದ ನಾಯಕ ಅಂತ ಹೇಳಿ ನಿಮ್ಮನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಸಮಾನವಾಗಿ ನಿಮ್ಮನ್ನು ನೋಡ್ತಿದ್ದಾರೆ. ಸೊ ಈ ಅಹಿಂದ ವರ್ಗಕ್ಕೆ ಈ ಬಜೆಟ್ನಲ್ಲಿ ಏನೆಲ್ಲ ಸಿಗ್ಲಿಕ್ಕೆ ಸಾಧ್ಯತೆ ಇದೆಯಾ ಸರ್? ಏನಿಲ್ಲ, ಹತ್ರ ಇದ್ದದ್ದನ್ನು ನಾವು ಕೊಡಬೇಕಷ್ಟೇ, ಏನು ಹೊಸದು ಕೊಡ್ಲಿಕ್ಕೆ ಆಗೋಲ್ಲ. ಇದ್ದದ್ದನ್ನು ನಾವು ಸರಿಯಾಗಿ ನೋಡ್ಸ್ಕೊಂಡ್ರೆ ಸಾಕು. ಓಕೆ, ಏನ ದಿವಸ ಪ್ರತಿ ಸಾರಿ 1-4 ಹೆಸರು ಬದಲಾವಣೆ ಮಾಡೋದ್ರಿಂದ ಪರಿಹಾರ ಆಗೋಲ್ಲ. ಇದ್ದವ್ರಿಗೆ ಸರಿಯಾದ ಹೊಟ್ಟೆ ತುಂಬಿಸ್ರೆ ಹ್ಯಾಪಿ ಇರ್ತಾರೆ. ಇಲ್ಲೊಂದು 4 ಸ್ಕೀಮ್ ಮಾಡೋದು, ಮತ್ತೊಂದು ಮಾಡೋದು ಎಲ್ಲರಿಗೂ ತೊಗೊಳೋರಿಗೆ ಕನ್ಫ್ಯೂಸ, ನಮಗೂ ಕನ್ಫ್ಯೂಸ. ಇದ್ದದ್ದನ್ನ ಹಳೇದು. ಈಗ ಬೋರ್ವೆಲ್ ಬರ್ತಾ ಇದ್ರಲ್ಲ, 15 ಬದಲು 20 ಕೊಡಿ. ಈಗ ವೆಹಿಕಲ್ 1 ಕೊಡ್ತಾ ಇದೀವಿ, 10 ಕೊಡಿ. ಅದಕ್ಕೆ ನಾವು ಸ್ಟ್ರೆಂಥನ್ ಮಾಡಿದ್ರೆ ಸಾಕು. ಸರ್, ಈ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆದ ನಂತರ ಕಳೆದ 2 ವರ್ಷ ಬಿಜೆಪಿ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಅವ್ರ ಕೊನೆ ಮೂಮೆಂಟಲ್ಲಿ ಎಸ್ ಟಿ ಸಮುದಾಯದ ನಾಯಕರಿಗೆ ಯಾವ ಸೌಲಭ್ಯಗಳೂ ಸಿಗಲಿಲ್ಲ, ಜನಸಾಮಾನ್ಯರಿಗೆ. ಸೊ ಈ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಇನ್ನೇನು ಎಲ್ಲ ಸರಿ ಹೋಗುತ್ತೆ ಅನ್ನೋಂಥ ಸಂದರ್ಭದಲ್ಲಿ ಹಗರಣಗಳ ಶುರುವಾಯಿತು. ಸೊ ಅದಾದ ನಂತರವೂ ಕೂಡ ಸರಿಯಾದ ಸೌಲಭ್ಯಗಳು ಸಿಗಲಿಲ್ಲ. ಸೊ ಈ ಬಜೆಟ್ ನಂತರವಾದರೂ ಕೂಡ ಅದು ಬಗೆಹರಿಬಹುದಾ? ಹಗರಣದಿಂದ ದುಡ್ಡು ಕಡಿಮೆ ಆದ, ಅದು ಒಂದು ಸ್ಮಾಲ್ ಅಮೌಂಟ್. ಯಾಕಂದ್ರೆ ನಮ್ಗೆ ಇರೋದು 5-6 ಸಾವಿರ ಕೋಟಿ ಇದೆ ಎಷ್ಟಿಗೆ. ಹೌದು, ಅದು 180 ಕೋಟಿ. 180 ಕೋಟಿಯಲ್ಲಿ ಆಲ್ರೆಡಿ ಮೋರ್ ದೆನ್ 60% ಈಗಾಗಲೇ ರಿಕವರಿ ಮಾಡಿದ್ದಾರೆ. ಅದು ಜಮಾ ಕೂಡ ಆಗಿದೆ. ಮಿಕ್ಕಿದ್ದನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಸರಿಯಾದ ವ್ಯವಸ್ಥೆ ಇರಬೇಕು. ಸಿಬ್ಬಂದಿ ಕೊರತೆ ಇದೆ. ಇಂಪ್ಲಿಮೆಂಟ್ ಮಾಡಲಿಕ್ಕೆ ದುಡ್ಡಿದ್ರೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಿಬ್ಬಂದಿ ಕೊರತೆ ಇದೆ. ಇವೆಲ್ಲ ಸರಿ ಆಗಬೇಕು.